ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಕೊಬ್ಬರಿ ಉಂಡೆ, ರವೆ ಉಂಡೆ, ಕಡಲೆಕಾಯಿ ಉಂಡೆ, ಈ ಥರ ಅನೇಕ ಥರದಾದ ಉಂಡೆ ನೀವು ಮನೇಲಿ ಮಾಡ್ಕೊಂಡು ತಿಂತಾ ಇರ್ತೀರ. ಇವಾಗ ಮಾವಿನ ಹಣ್ಣು ಸೀಸನ್ನಲ್ಲಿ ಮಾವಿನ ಹಣ್ಣು ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದನ್ನು ಮಾಡೋದಕ್ಕೆ ಒಂದು ಮಾವಿನ ಹಣ್ಣು ತೊಗೊಂಡು ಅದನ್ನು ಕ್ಲೀನಾಗಿ ಕಟ್ ಮಾಡಿ ಅದರ ಪಲ್ಪನ್ನ ಮಿಕ್ಸಿಯಲ್ಲಿ ಫೈನ್ ಪೇಸ್ಟ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಬೇಕು. ಈ ಥರ ಲಡ್ಡು ಒಂದು ಸತಿ ಮಾಡಿ ನೋಡಿ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಮತ್ತು ಒಂದು ಕಡಾಯಿ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕಿಬಿಟ್ಟು ಒಂದು ಅರ್ಧ ಕಪ್ಪು ಚಿರೋಟಿ ರವೆ ಹಾಕಬೇಕು. ಸಣ್ಣೂರಿದಲ್ಲಿ ಘಮ ಬರೋ ಥರ ಹುರ್ಕೊಂಡು ಮತ್ತು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಆ ಥರ ಹುರ್ಕೊಂಡು ಅದನ್ನು ಸಹ ಒಂದು ಸೈಡಿಗೆ ಎತ್ತಿಟ್ಕೊಬೇಕು. ಈ ಥರ ಎತ್ತಿಟ್ಕೊಂಡ್ಬಿಟ್ಟು ನಂತರ ಅದೇ ಕಡಾಯಿಗೆ 1-2 ಟೇಬಲ್ ಸ್ಪೂನು ಎಣ್ಣೆ ಹಾಕಿ, ಮತ್ತು ನೀವಿಲ್ಲಿ ಒಣ ಕೊಬ್ಬರಿ ಆದರೂ ತೊಗೊಬೋದು, ಹಸಿ ಕೊಬ್ಬರಿ ಆದರೂ ತೊಗೊಬೋದು. ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಸಹ ಘಮ ಬರೋ ಥರ ಹುರ್ಕೊಂಡು ನಂತರ ಹುರಿದಿಟ್ಕೊಂಡಿರೋ ಅಂಥ ರವೆ, ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಮಾವಿನ ಹಣ್ಣು ಪಲ್ಪು ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಅರ್ಧ ಸ್ಪೂನು ಏಲಕ್ಕಿ ಪುಡಿ, ಅರ್ಧ ಸ್ಪೂನು ಜಾಕಾಯಿ ಪುಡಿ, ಹಾಗೆ ಅರ್ಧ ಸ್ಪೂನು ಒಣಶುಂಠಿ ಪುಡಿ ಎಲ್ಲನೂ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಬೇಕು. ಹಾಗೆ ಅರ್ಧ ಕಪ್ ಬೆಲ್ಲ ತೊಗೊಂಡು ಬೆಲ್ಲ ಕರಗಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು, ಬೆಲ್ಲದ ಪಾಕ ಏನು ತೊಗೊಳ್ಳೋದು ಅವಶ್ಯಕತೆ ಇರಲ್ಲ, ಬರೀ ಬೆಲ್ಲ ಕರಗಿದ್ರೆ ಸಾಕು. ಕರಗಿರೋ ಅಂಥ ಬೆಲ್ಲ ಎಲ್ಲನೂ ಹುರಿದಿಟ್ಕೊಂಡಿರೋ ಅಂಥ ಇಂಗ್ರೀಡಿಯೆಂಟ್ಸ್ಗೆ ಶೋಧಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನು ತುಪ್ಪ ಹಾಕಿಬಿಟ್ಟು, ತುಪ್ಪ ಬಿಡೋ ಥರ ಸ್ವಲ್ಪ ಕೈ ಆಡಿಸಿದ್ರೆ ರೆಡಿಯಾಗಿರುತ್ತೆ ನೋಡಿ ಮಾವಿನ ಹಣ್ಣು ಲಡ್ಡು. ಇದು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ತುಂಬ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗೂ ಇರುತ್ತೆ. ಎಲ್ಲನೂ ಮಿಶ್ರಣವನ್ನು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಸ್ವಲ್ಪ ಮೀಡಿಯಮ್ ಆಗಿ ತಣ್ಣಗಾದ್ಮೇಲೆ ಉಂಡೆ ಕಟ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಬೇಕು. ಹೀಗೆ ಆದರೂ ನೀವು ಸರ್ವ್ ಮಾಡ್ಬೋದು. ಇಲ್ಲ ಅಂದರೆ ಒಣ ಕೊಬ್ಬರಿ ಪೌಡ್ರ್ ಮಾಡಿಬಿಟ್ಟು ಅದರಲ್ಲಿ ಒಂದು ಸತಿ ರೋಲ್ ಮಾಡಿ ಹಾಗಾದರೂ ನೀವು ಮಾಡ್ಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.